16ನೇ ದೋಹಾವನ್ನು ಯಾರು ಹೇಳ್ತೀರಿ? ಈಗ ಶುದ್ಧ ಬ್ರಹ್ಮದ ಸದ್ಗುರು ಶ್ರೀ ಕೊಟ್ರಯ್ಯ ಅಪ್ಪಿಗೇರ್ ಮಠಗಳಿಂದ 116ನೇ ದೋಹಾದ ವಾಚನ ಮತ್ತು ಅರ್ಥಗಳು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಈಗ ವಿಚಾರ ಸಾಗರ ಗ್ರಂಥ 205ನೇ ವಿಷಯಾಂಕ, ಇದರಲ್ಲಿ ಬರ್ತಕ್ಕಂಥ 116ನೇ ದೋಹದ ಪ್ರಾರ್ಥನೆ ಮತ್ತು ಅದರ ಅರ್ಥವನ್ನು ಸಂಬಂಧ ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. 187ನೇ ವಿಷಯಾಂಕ, 187ನೇ ವಿಷಯಾಂಕ, 116ನೇ ದೋಹ. ಏಕ ಸಮಯ ಭಾನವೈ ಸಾಕ್ಷಿಯರು ಅಭಾಸ, ಏಕ ಸಮಯ ಭಾನವೈ ಸಾಕ್ಷಿಯರು ಅಭಾಸ, दूजो चेतन को विषय साक्षी स्वयं प्रकाश, दूजो चेतन को विषय साक्षी स्वयं प्रकाಶ. ಇದರ ಅರ್ಥವಿದೆ, ನಾವು ನೋಡೋಣ. ಇಲ್ಲಿ ಯಾವ ಅಹಂ ವೃತ್ತಿಯಲ್ಲಿ ಸಾಕ್ಷಿ ಅಂದ್ರೆ ಸಾಕ್ಷಿಯು, ಅದು ಅಂದ್ರು ಅಭಾಸ ಚಿದಾಭಾಸನು, ಇಬ್ಬರು ಒಂದೇ ಕಾಲದಲ್ಲಿಯೇ ಮಾನವೈ ಅಂದ್ರೆ ಪ್ರತೀತಿಯಾಗುತ್ತಾರೆ. ಆದರೆ ದೂಜು ಅಂದ್ರೆ ಎರಡನೆಯವನು ಅಂದರೆ ಅಂತಃಕರಣ ಸಹಿತವಾದ ಅಭಾಸನು, ಚೇತನಕ್ಕೋ ಅಂದ್ರೆ ಸಾಕ್ಷಿ ಚೇತನಕ್ಕೆ, ವಿಷಯ ಅಂದ್ರೆ ವಿಷಯನಾಗಿರುತ್ತಾನೆ. ಮತ್ತು ಸಾಕ್ಷಿ ಅಂದ್ರೆ ಸಾಕ್ಷಿಯು ಸ್ವಯಂ ಪ್ರಕಾಶ ಅಂದ್ರೆ ಸ್ವಯಂ ಪ್ರಕಾಶನಾಗಿರುತ್ತಾನೆ ಅಂತಕ್ಕಂಥ ವಿಚಾರವನ್ನು ಈ 116ನೇ ದೋಹದಲ್ಲಿ ಇದರ ವಿವರಣೆಯನ್ನು ಶುದ್ಧ ಬ್ರಹ್ಮ ಸದ್ಗುರು ಶರಣಬಸವ ಸ್ವಾಮೀಜಿಗಳ ವೇದ ಸಮ್ಮತವಾದ ಜ್ಞಾನವನ್ನು ನಾವೇ ನೀವೆಲ್ಲರೂ ಶಾಂತಿ ರೀತಿಯಿಂದ ಆರಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಪ್ರಮಾತ ಚೇತನ ಅಪ್ರಮಾತ ಚೇತನದ ವಿಳಾಸಗಳನ್ನು ಬರೆದ್ರಿ. ಇಲ್ಲಿ ಪ್ರಮಾಣ ಚೇತನದ ವಿಳಾಸ ಬರೀಲಿಲ್ಲ. ಯಥಾರ್ಥ ಜ್ಞಾನ ಪ್ರದಾಯಕ ಚೇತನದ ವಿಳಾಸ ಏನ್ ಬರೀತೀರಿ? ಯಥಾರ್ಥ ಜ್ಞಾನ ಪ್ರದಾಯಕ ಚೇತನ ಅಥವಾ ಪ್ರಮಾಣ ಚೇತನದ ವಿಳಾಸವೇನು, ಎಲ್ಲಿರ್ತದದು ಅಂತ. ಎಲ್ಲಿರ್ತದ? ಪ್ರಮಾಣ ಅಂತಃಕರಣ ಆಘಾತ ಸಹಿತವಾದ ವೃತ್ತಿ ವಸ್ತುವಿನವರೆಗೆ ತಲುಪಿದ ಒಂದು ವೃತ್ತಿಯೊಳಗ ಇರುವ ಚೇತನವೇ ಪ್ರಮಾಣ ಚೇತನ. ಇಂದ್ರಿಯದಿಂದ ಹೊರಬಂದು
ಇಂದ್ರಿಯದಿಂದ, ಕಣ್ಣು ಕಿವಿ ಏನಾರ ಇರ್ತಾವಲ್ಲ, ಇಂದ್ರಿಯಗಳಿಂದ, ಫ್ರಾಮ್ ಇಂದ್ರಿಯಗಳಿಂದ ಹೊರಹೊಮ್ಮಿದ ವಿಷಯ ವಸ್ತು, ಇಂದ್ರಿಯಗಳಿಂದ ವಿಷಯ ವಸ್ತುವಿನ ತನಕ ಅಷ್ಟೇ. ಇಂದ್ರಿಯಗಳಿಂದ ವಿಷಯ ವಸ್ತುವಿನ ತನಕ ಕ್ರಮಿಸಿದ, ಇಂದ್ರಿಯದಿಂದ ವಿಷಯ ವಸ್ತುವಿನ ತನಕ ಕ್ರಮಿಸಿದ ವೃತ್ತಿಯಲ್ಲಿ ಆರೂಢವಾದ ಚೇತನ ಅಂತಂದ್ರೆ ಕ್ರಮಿಸಿದ ಅಷ್ಟೇ, ಅಲ್ಲಿ ತನಕ ಕ್ರಮಿಸಿದ ವೃತ್ತಿ ಅಷ್ಟಕ್ಕೆ ಅಂತೀವಿ ನಾವು. ವೃತ್ತಿಯಲ್ಲಿ ಆರೂಢವಾದ ಚೇತನ ಅದೇನ್ ಆಗಬೇಕು? ಇಂದ್ರಿಯದಿಂದ ವಿಷಯ ವಸ್ತುವಿನ ತನಕ ಇದು ಇರ್ತದಂತ. ಅಂದ್ರೆ ಯಾವ್ದಿರ್ತದ? ಇಂದ್ರಿಯದಿಂದ ವಿಷಯ ವಸ್ತುವಿನ ತನಕ, ಫ್ರಾಮ್ ಇಂದ್ರಿಯ ಟು ವಿಷಯ ವಸ್ತು. ಇಲ್ಲಿಂದ ಅಲ್ಲಿ ತನಕ ಏನು ವೃತ್ತಿ ಅದಲ್ಲ, ಆ ವೃತ್ತಿ ಒಳಗೆ ಆರೂಢವಾದ ಚೇತನ ಏನದಲ್ಲ, ಅದಕ್ಕೆ ಏನಂತೀವಿ? ಪ್ರಮಾಣ ಚೇತನ. ಅಡ್ರೆಸ್ ಗೊತ್ತಾಯ್ತಾ? ಎಲ್ಲಿಂದ ಎಲ್ಲಿ ತನ ಇರೋದಕ್ಕೆ ಪ್ರಮಾಣ ಚೇತನ ಅನ್ಬೇಕಂತ. ಪ್ರಮಾತ ಚೇತನ ಅಂತಃಕರಣದ ಒಳಗಿರ್ತದೆ. ಅದು ಇಂದ್ರಿಯದಿಂದ ಹೊರಗೆ ಬಂದು ವಿಷಯ ವಸ್ತುವಿನ ತನಕ ಹೋಗಿ ಏನು ವೃತ್ತಿ ಮುಟ್ಟುತ್ತದಲ್ಲ, ಆ ವೃತ್ತಿಯೊಳಗೆ ಆರೂಢವಾದ ಚೇತನ ಏನದಲ್ಲ, ಅದಕ್ಕೆ ನಾವೇನಂತೀವಿ? ಪ್ರಮಾಣ ಚೇತನ ಅಥವಾ ಯಥಾರ್ಥ ಜ್ಞಾನ ಪ್ರದಾಯಕ ಚೇತನ ಅಂತೀವಿ. ಮುಂದೆ ಪ್ರಮಾಚೇತನ ಅಥವಾ ಯಥಾರ್ಥ ಜ್ಞಾನ ಚೇತನ, ಯಥಾರ್ಥ ಜ್ಞಾನ ಚೇತನ ಅಲ್ಲ, ಪ್ರಮಾಚೇತನ ಅಥವಾ ಯಥಾರ್ಥ ಜ್ಞಾನದ ವಿಳಾಸ. ಇದರದ್ದು ವಿಳಾಸ ಬೇಕಲ್ಲ. ಅಂತಃಕರಣದಿಂದ ಹೊರಹೊರಟ ವೃತ್ತಿ ಹೊರಟಾಯ್ತಲ್ಲ, ಈಗ ಹೋಗಿ ಮುಟ್ಟದ, ವಿಷಯಕ್ಕೆ ಹೋಗಿ ಮುಟ್ಟಿಬಿಟ್ಟದ. ಈಗ ಮುಟ್ಟಿ ಮುಂದೇನ್ ಮಾಡ್ತದದು? ವಿಷಯಾಕಾರ ತಾಳ್ತದ. ವಿಷಯಾಕಾರವಾದ ವೃತ್ತಿಯಲ್ಲಿ ಆರೂಢವಾದ ಚೇತನ ಯಾವ ವೃತ್ತಿ ಅದಲ್ಲ, ಅದರೊಳಗೆ ಇದು ಇರ್ತದ. ವಿಷಯಾಕಾರವಾದ ವೃತ್ತಿಯಲ್ಲಿ ಬ್ರಹ್ಮಚೇತನ ಇರ್ತದೆ. ಘಟದ ಆಕಾರ ತಾಳ್ತದಲ್ಲ, ಅದರೊಳಗೆ ವೃತ್ತಿ ತಾಳ್ತದಿಲ್ಲ. ಆ ತಾಳಿದ ವೃತ್ತಿ ಒಳಗೆ ಏನು ಚೇತನ ಅದಲ್ಲ, ಆ ಚೇತನ ಇರೋ ಜಾಗ ಘಟಾಕಾರ ಪಟಾಕಾರವಾದ ವೃತ್ತಿಯಲ್ಲಿ ಅಂತರ್ಗತವಾದ ಚೇತನ ಎಲ್ಲಿರ್ತದಪ್ಪ ಅಂತಂದ್ರೆ, ವೃತ್ತಿ ಏನ್ ಮಾಡ್ಯದ? ವಿಷಯಾಕಾರ ಏನಾಗ್ಯದಲ್ಲ, ಆ ವಿಷಯಾಕಾರವಾದ ವೃತ್ತಿ ಒಳಗೆ ಆರೂಢವಾದ ಚೇತನ ಏನದಲ್ಲ, ಅದೇ ಅದರ ವಿಳಾಸ. ವಿಷಯಾಕಾರವಾದ ವೃತ್ತಿಯೇ ಏನದ? ಈ ಪ್ರಮಾಚೇತನ ಅಥವಾ ಯಥಾರ್ಥ ಜ್ಞಾನದ ವಿಳಾಸ. ಇಂದ್ರಿಯದಿಂದ ವಿಷಯ ವಸ್ತುವಿನ ತನಕ ಹೋದಂತ ಯಾವ ವೃತ್ತಿ ಅದಲ್ಲ, ಆ ವೃತ್ತಿನೇ ಆ ಪ್ರಮಾಣ ಚೇತನದ ವಿಳಾಸ. ವಿಷಯಾಕಾರ ಯಾವ ವೃತ್ತಿ ಆಗ್ಯದ, ಆ ವಿಷಯಾಕಾರವಾದ ವೃತ್ತಿನೇ ಆ ಪ್ರಮಾಣ ಚೇತನದ ವಿಳಾಸ. ಸತ್ಯ ತಿಳಿತ ಎಲ್ಲಿರ್ತದೆ ಇದಂತ? ಆಕಾರ ತಾಳದ ವೃತ್ತಿ, ಆ ಆಕಾರ ವಿಷಯಾಕಾರ ತಾಳಿದ ವೃತ್ತಿ ಒಳಗ ಈ ಚೇತನ ಇರ್ತದೆ. ಯಾವುದು? ಯಾವ ಚೇತನವಿರುವುದೋ ವಿಷಯಾಕಾರ ತಾಳಿದ ವೃತ್ತಿಯಲ್ಲಿ ಯಾವ ಚೇತನವಿರುವುದೋ ಅದೇ ಪ್ರಮಾಚೇತನ. ಇಂದ್ರಿಯದಿಂದ ಆ ಪ್ರಮಾಚೇತನದ ವಿಳಾಸ ಏನು? ವಿಷಯಾಕಾರವಾದ ವೃತ್ತಿ. ಮತ್ತು ಇಂದ್ರಿಯದಿಂದ ವಿಷಯ ವಸ್ತುವಿನ ತನಕ ಯಾವ ವೃತ್ತಿ ಇರುವುದೋ ಅದರೊಳಗೆ ಆರೂಢವಾದ ಚೇತನನೇ ಪ್ರಮಾಣ ಚೇತನ. ಪ್ರಮಾಣ ಚೇತನ ಎಲ್ಲಿರ್ತದಪ್ಪ ಅಂದ್ರ, ಇಂದ್ರಿಯದಿಂದ ವಿಷಯ ವಸ್ತುವಿನ ತನಕ ಕ್ರಮಿಸಿದ
ಆ ಒಂದು ವೃತ್ತಿಯಲ್ಲಿ ಈ ಒಂದು ಪ್ರಮಾಣ ಚೇತನ ಇರ್ತದ. ಮುಂದೇನದ ಮಂದಗತ್ತಲೆಯಲ್ಲಿ, ಇಲ್ಲಿ ಎದರದದ ಇದು ಲೀಲೆ? ಅಪ್ರಮಚೇತನ ಎದರದಿದೆ? ಕೂಟಸ್ಥಂದ, ಆಭಾಸಂದ, ಅಂತಃಕರಣದ, ಅವಿದ್ಯಾದ? ಆಭಾಸ ಇಲ್ಲೆಲ್ಲಿ ಬರ್ತಾನ್ರಿ? ಆಭಾಸ ಕೆಲಸನೇ ಮಾಡಂಗಿಲ್ಲ ಇದ್ರಾಗ, ಮುಂದಿಂದ್ರಾಗ. ಮಂದ ಅಂಧಕಾರ್ಯದಲ್ಲಿ, ರಜ್ಜುವಿನಲ್ಲಿ, ಸರ್ಪದ ಯಥಾರ್ಥ ಜ್ಞಾನವಾಗುವಲ್ಲಿ ಇಲ್ಲೆಲ್ಲಿ ಆಭಾಸ ಬರ್ತಾನ? ಕೂಟಸ್ಥ ಚೇತನ. ಈಗ ಅಯಥಾರ್ಥ ಜ್ಞಾನ ಎದರಿಂದ ಆಗ್ತದ? ಅವಿದ್ಯೆಲಿಂತ ಆಗ್ತದ. ಮುಂದೇನಾಯ್ತು? ಈ ಅವಿದ್ಯೆಯ ವಿಳಾಸ ಏನು? ಯಾವುದು? ಅವಿದ್ಯೆಯ ವಿಳಾಸ ಯಾವುದು? ಮಂದಗತ್ತಲೆಯಲ್ಲಿ ರಜ್ಜುವಿನಲ್ಲಿ ಸರ್ಪದ ಅಯಥಾರ್ಥ ಜ್ಞಾನ. ಅವಿದ್ಯೆ ಮಾಯೆ ಏನದ ಅಲ್ರಿ, ಇದಕ್ಕ ಸೀದಾ 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 ವಿಳಾಸ ಒಂದೇ. ಯಾವುದು? ಚೇತನ, ಕೂಟಸ್ಥ ಚೇತನ. ಸೀದಾ ಆ ಚೇತನವನ್ನೇ ಆ ಅವಿದ್ಯೆ ಆಶ್ರಯಿಸಿರ್ತದೆ. ಜಡ ವಸ್ತುಗಳನ್ನು ಆಶ್ರಯಿಸಿರುವುದಿಲ್ಲ. ಹಿಂದ ಮುಂದ ನೋಡಿ ವಿಚಾರ ಮಾಡೋದಿಲ್ಲ. ಇಲ್ಲ, ಸೀದಾ ಅವಿದ್ಯೆಯ ವಿಳಾಸ ಯಾವುದು ಅಂತಂದ್ರೆ ಕೂಟಸ್ಥ ಚೇತನ. ಮಾಯಾಯ ವಿಳಾಸ ಯಾವುದು ಅಂದ್ರೆ ಬ್ರಹ್ಮಚೇತನ. ಈ ಕೂಟಸ್ಥನಲ್ಲಿ ಅದು ಆಶ್ರಯಿಸದ ಅವಿದ್ಯೆ ಅದೇನ್ ಮಾಡ್ಬಿಡ್ತದ? ನಾವೇನ ಯಾಕೆ ಚಿಂತೆ ಮಾಡ್ತೀವಿ? ಹಾವು ಅಂತ ಹೇಳ್ತದ. ಈ ರೀತಿ ಹಾವು ಅಂತ ಹೇಳೋದಕ್ಕೆ ಏನಂತಾರ? ಸಾಕ್ಷಿ ಭಾಷ್ಯ ಅಂತಾರ. ಸಾಕ್ಷಿ ಭಾಷ್ಯ. ಆ ಅಂತಃಕರಣ ಇಂದ್ರಿಯ ದ್ವಾರ ಹೊರಗೆ ಹೋಗಿ ಆ ವಿಷಯಾಕಾರ ತಾಳಿ ಆ ವಿಷಯವನ್ನ ಈ ವೃತ್ತಿ ವಿಷಯಾಕಾರ ತಾಳ್ತದ. ಆಭಾಸ ಇದನ್ನ ಘಟ ಅಂತ ತಿಳ್ಕೊತಾನಲ್ಲ, ಅಥವಾ ಇದು ರಜ್ಜು ಅಂತ ತಿಳ್ಕೊತದಲ್ಲ, ಅದು ತಿಳ್ಕೊಳ್ಳೋಂಥದಕ್ಕೆ ಏನಂತಾರ? ಪ್ರಮಾತ ಭಾಷ್ಯ ಅಂತಾರ. ಪ್ರಮಾತ ಭಾಷ್ಯ ಅಂದ್ರೆ ಅಂತಃಕರಣದ ಮೂಲಕ ತಿಳ್ಕೊಳ್ಳೋದು. ಸಾಕ್ಷಿ ಒಳಗೆ ಡೈರೆಕ್ಟ್ ಅವಿದ್ಯೆ ಅದ. ಅದು ಅವಿದ್ಯೆ ಏನ್ ಮಾಡ್ಬಿಡ್ತದ? ಅದು ಅಂತಃಕರಣದಲ್ಲಿಂದ ತಿಳ್ಕೋಬೇಕಾದ್ರೆ ಬೆಳಕು ಬೇಕಾಗ್ತದೆ. ಬೆಳಕಿಲ್ಲ ಅಂತಂದ್ರೆ ನಾನೇನೇನಲ್ಲ, ನೀನ್ ಯಾಕೆ ಚಿಂತೆ ಮಾಡ್ತಿ ಅಂತ. ಅಂತಃಕರಣ ಅಂದ್ರೆ ಹೆಂಗದ? ಗೌಡ್ತಿ ಇದ್ದಂಗ. ಇದು ಅವಿದ್ಯೆ ಅಂದ್ರೆ ಹೆಂಗದ? ಗೌಡನ ಸೂಳೆ ಇದ್ದಂಗಿದು. ಗೌಡ್ತಿ ಇಲ್ಲ ಅಂದ್ರೆ ಏನ್ ಯಾಕೆ ಚಿಂತೆ ಮಾಡುತ್ತೆ? ನಾನು ಅದಿನಲ್ಲ ಅಂತವ. ಇದು ಒಂದು ಕಾರ್ಬಾರ್ ಮಾಡ್ತು. ಅಂತಃಕರಣ ಸರ್ಪ ಅಂತ ತಂದೊಂದು ಕಾರ್ಬಾರ್, ಡೂಪ್ಲಿಕೇಟ್ ಕಾರ್ಬಾರ್ ಮಾಡಿ ಏನೋ ಹೇಳ್ತು. ಅಡ್ರೆಸ್ಗಳು ಗೊತ್ತದೋ ಇವು? ಅವಿದ್ಯೆ ವಿಳಾಸ ಎಲ್ಲಿ? ಪ್ರಮಾಣ ಚೇತನದ ವಿಳಾಸ ಯಾವುದು? ಪ್ರಮಾಚೇತನದ ವಿಳಾಸ ಯಾವುದು? ಎಲ್ಲಿ ಯಾವ ಚೇತನಕ್ಕೆ ನಾವು ಏನು ಅನ್ಬೇಕು ಅಂತ ತಿಳ್ಕೊಂಡ ಮೇಲೆ ಯಥಾರ್ಥ ಜ್ಞಾನ ಪ್ರದಾಯಕ ಪ್ರಮಾಚೇತನಕ್ಕೆ ಸಾಧನ. ನೆಕ್ಸ್ಟ್ ಏನು? ಪ್ರಮಾಣಗಳು. ಇದು ಮುಗಿತದೆ. ಈಗ ನೆಕ್ಸ್ಟ್ ಯಾವ ಶಬ್ದ ಕಲಿತೀರಿ? ಪ್ರಮಾಣಗಳು ಅಂತ. ಪ್ರಮಾಣಗಳು ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಸೀರಿಯಲ್ ಕೊಡ್ರಿ. ಏನ್ ಸೀರಿಯಲ್ ಕೊಡ್ತೀರಿ? ಕೊಟ್ಟು ಪ್ರಮಾಣಗಳು ಎಂದರೇನು? ಪ್ರಮಾಣಗಳಂತಂದ್ರೆ ಏನಂದ್ರ ಯಥಾರ್ಥ ಜ್ಞಾನಕ್ಕೆ
ಅಥವಾ ಯಥಾರ್ಥ ಜ್ಞಾನ ಪ್ರದಾಯಕ. ಯಥಾರ್ಥ ಜ್ಞಾನ ಪ್ರದಾಯಕ ಪ್ರಮಾಚೇತನದ ಯಥಾರ್ಥ ಜ್ಞಾನ ಪ್ರದಾಯಕ ಪ್ರಮಾಚೇತನದ ಸಾಧನಗಳು ಅಥವಾ ಉಪಕರಣಗಳು. ಅಂದ್ರೆ ಇಂದ್ರಿಯಗಳು. ಇಂದ್ರಿಯಗಳೇನದವ? ಯಥಾರ್ಥ ಜ್ಞಾನ ಪ್ರದಾಯಕ ಪ್ರಮಾಚೇತನದ ಸಾಧನಗಳು ಅಥವಾ ಉಪಕರಣಗಳು. ಅಂದ್ರೆ ಇಂದ್ರಿಯಗಳು ಅಂದ್ರೆ ಅವಕ ಪ್ರಮಾಣಗಳು ಅಂತಾರ. ನೀವು ಕಣ್ಣಿಂದ ನೋಡಿದ್ದು ಸತ್ಯ ಹೌದಾ ಅಲ್ಲ? ಕಿವಿಯಿಂದ ಕೇಳಿದ್ದು, ಕಣ್ಣಿಂದ ನೋಡಿದ್ದು ಅದೆಲ್ಲ ಯಥಾರ್ಥ ಜ್ಞಾನ ಪ್ರದಾಯಕ ಪ್ರಮಾಚೇತನದ ಸಾಧನಗಳಿವು. ಆ ಸಾಧನಗಳು ಅಥವಾ ಉಪಕರಣಗಳೇನದವ ಅವಕ್ಕ ಇಂದ್ರಿಯಗಳು ಅಂತಾರ. ಅವೇ ಪ್ರಮಾಣಗಳು. ಏನ್ ಬರ್ಕೊಂಡ್ರಿ? ಯಥಾರ್ಥ ಜ್ಞಾನ ಪ್ರದಾಯಕ ಪ್ರಮಾಚೇತನದ ಸಾಧನಗಳು. ಸಾಧನಗಳು ಅಂದ್ರೆ ಅವೇ ಪ್ರಮಾಣಗಳು. ಅವಕ್ಕೆ ಇಂದ್ರಿಯಗಳು ಅಂತಾರ, ಅವಕ್ಕೆ ಪ್ರಮಾಣಗಳು ಅಂತಾರ. ಅದಕ್ಕೆ ತೆಳಗೆ 5 ವಾಕ್ಯಗಳು ಬರಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕೆ ಹಿಡ್ಕೊಂಡಂಗ ಯಥಾರ್ಥ ಶಬ್ದ ಜ್ಞಾನಕ್ಕೆ, ಯಥಾರ್ಥ ಶಬ್ದ ಜ್ಞಾನಕ್ಕೆ ಶ್ರೋತ್ರೇಂದ್ರಿಯವೇ ಪ್ರಮಾಣ. ಯಥಾರ್ಥ ಶಬ್ದ ಜ್ಞಾನಕ್ಕೆ ಶ್ರೋತ್ರೇಂದ್ರಿಯವೇ ಪ್ರಮಾಣ. ಪ್ರಮಾಣ ಅಂದ್ರೆ ಏನು ಅಂತಂದ್ರೆ ನಿಮ್ಗ ಯಥಾರ್ಥ ಶಬ್ದ ಜ್ಞಾನ ಆಗ್ಲಿಕ್ಕತ್ತದ ಅಂದ್ರೆ ಅದಕ್ಕೆ ಯಾವ್ದು ಪ್ರಮಾಣ? ಶ್ರೋತ್ರೇಂದ್ರಿಯನೇ ಪ್ರಮಾಣ. ನಿಮ್ ಶ್ರೋತ್ರೇಂದ್ರಿಯ ಇದು ಸೂಕ್ಷ್ಮ ಶರೀರನ ಸ್ಥೂಲ ಶರೀರ ರೀ? ಶ್ರೋತ್ರೇಂದ್ರಿಯ ಸೂಕ್ಷ್ಮನ ಸ್ಥೂಲನ? ಸೂಕ್ಷ್ಮ. ಮತ್ತ ಅದು ಸೂಕ್ಷ್ಮ ಇದ್ದರೆ ಮುಟ್ಲಕ್ಕ ಬರ್ತದಲ್ಲ. ನಿಮ್ ಕಿವಿ ಅದೆಲ್ಲ ಮುಟ್ಕೋತಿರಲ್ಲ. ಉಪಕರಣ ಅದೇ ಕಿವಿನೇ ಉಪಕರಣ. ಸೂಕ್ಷ್ಮ ಇತ್ತಂತಂದ್ರೆ ಕೈಲೇ ಮುಟ್ಲಕ್ ಆಗ್ತದೇನು? ಮುಟ್ಟಕ್ಕಾಗಲ್ಲ. ಈಗ ಕೈಲೇ ಮುಟ್ಲಕತ್ತಿರಲ್ಲ. ಚಂದ ತಿಳ್ಕೋಬೇಕು ಇವೆಲ್ಲ. ನೀವೇನು ಕೈಲಿಂತ ಕಿವಿ ಮುಟ್ಕೋತಿರಲ್ಲ, ಅದು ಮುಟ್ಕೊಂಡದ್ದೇನದ? ಅದು ಅನ್ನಮಯ ಶರೀರ. ಅನ್ನಮಯ ಶರೀರದ ಕಿವಿ ಅದು. ಈ ಅನ್ನಮಯ ಶರೀರದ ಕಿವಿ ಏನ್ ಆದಲ್ಲ, ಇದೇ ಕಿವಿ ಅಲ್ಲ. ನಿಮ್ಮ ಶ್ರೋತ್ರೇಂದ್ರಿಯದ ಮನಿ ಅದು. ನೀವೇನ್ ಮುಟ್ಕೋತಿರಲ್ಲ, ಕೈಯಾಗ ಸಿಗ್ತದಲ್ಲ ಮುಟ್ಲಕ್ಕ, ನೋಡ್ಲಕ್ಕ ಕಣ್ಣಿಗೆ ಕಾಣ್ತದ, ಮುಟ್ಟಿದ್ರೆ ಕೈಗೆ ಸಿಗ್ತದ. ಅದನ್ನ ನೀವು ಕಿವಿ ಅಂತೀರಿ. ಅದು ಕಿವಿ ಅಲ್ಲದು, ಅದು ಅನ್ನಮಯ ಶರೀರ ಅಷ್ಟೇ. ಆ ಸ್ಥೂಲ ಶರೀರ ಏನು ಆದ, ಸ್ಥೂಲವಾದ ಕಿವಿ ಏನ್ ಆದಲ್ಲ, ಆ ಸೂಕ್ಷ್ಮವಾದ ಕಿವಿಯ ಮನಿ ಅದು. ಕಾಡಪ್ಪ ಅವರು ಮನಿ ಅದು ಅಷ್ಟೇ. ಮನಿನೇ ಕಾಡಪ್ಪ ಅಲ್ಲ. ನಾವೇನ್ ಮಾಡಿಬಿಟ್ಟಿವಿ, ಸಣ್ಣ ಹುಡುಗರಿದ್ದಾಗ ನಿನ್ ಕಿವಿ ಎಲ್ಲದಪ್ಪ ಅನ್ನ ಇದು ಕಿವಿ ಮುಟ್ಟಿ ತೋರ್ಸೋದು ಕಲಿಸ್ಬಿಟ್ಟು ಹುಡುಗರಿಗೆ. ಸಾಯ ತನಕ ಇದೇ ಕಿವಿ ಅಂತ ತಿಳ್ಕೊಂಡಿವಿ ನಾವು. ಇದೇನದ? ಕಿವಿಯ ಮನೆ. ಒಳಗಿರೋದೇನದ? ಕಿವಿಯ ಕಿವಿ. ಕಿವಿಯ ಕಿವಿ ಕಾಲದ. ಆ ಕಾಲೊಳಗ ಕಾಲಿನ ಕಾಲು, ಕಣ್ಣದ,
ಅದ್ರೊಳಗಿರೋದು ಕಣ್ಣಿನ ಕಣ್ಣು. ಮತ್ತು ಹೊರಗಿರೋ ಕಣ್ಣು ಯಾವುದು ಅಂತಂದ್ರ ಕಣ್ಣಿನ ಕಣ್ಣು ಇರುವ ಮನಿ. ಅವೆಲ್ಲ ಮನಿಗಳು. ಆ ಮನಿಗಳಿಗೆ ಏನಂತಾರ? ಗೋಲಕಗಳು ಅಂತಾರ ವೇದಾಂತದಾಗ. ಗೋಲಕಗಳು, ಇಂದ್ರಿಯಗಳು ಇರುವ ಮನಿಗೆ ಗೋಲಕಗಳು ಅಂತಾರೆ. ಎಡಕ ಬಲಕ ನಿಮ್ ಕಿವಿಗಳು ಏನದವಲ್ಲ ಅವೇನ್ ಮುಟ್ಟುತ್ತೀರಿ ಕೈಲೇ, ಅವೇನದವ ಗೋಲಕಗಳವ ಅಷ್ಟೇ. ಅದರ ಒಳಗೇನು ಕಿವಿ ಏನದಲ್ಲ ಅದು ಸೂಕ್ಷ್ಮ ಕಿವಿ. ಏನಾರ ಒಂದು ಆಕ್ಸಿಡೆಂಟ್ ಆಗಿ ಸ್ಥೂಲ ಶರೀರದ ಒಂದು ಕಾಲು ಹೋಗ್ಬೋದು. ಸ್ಥೂಲ ಶರೀರದ ಕಾಲು ಹೋದ್ರೂ ಸೂಕ್ಷ್ಮ ಶರೀರದ ಕಾಲು ಹಂಗೆ ಇರ್ತದ. ಇದು ತಿಳ್ಕೋರಿ. ಇಡೀ ಶರೀರ ಲಾರ್ಯಾಗ ಬಿದ್ದು ಅದು ಏನು ಆನೆ ಕಾಲಲ್ಲಿ ಸಿಕ್ಕಂತ ಬಾಳೆಹಣ್ಣಾದಂಗ ಪೂರ್ತಿ ಅಪ್ಪಚ್ಚಿಯಾಗಿ ಹೋದ್ರೂ ಸಹಿತ ಸೂಕ್ಷ್ಮ ಶರೀರ ಕಾರಣ ಶರೀರಕ್ಕೆ ಯಾರು ತುಳಿಲಕ್ಕಾಗಲ್ಲ, ಯಾರು ಏನು ಮಾಡ್ಲಿಕ್ಕಾಗಲ್ಲ. ಸ್ಥೂಲ ಶರೀರಕ್ಕೆ ಏನೆಲ್ಲ ಮಾಡ್ಬೋದು, ಸೂಕ್ಷ್ಮ ಶರೀರ ಕಾರಣ ಶರೀರ ಅವು ಹಂಗೆ ಇರ್ತಾವ. ಸ್ಥೂಲ ಶರೀರದ ಕೈಕಾಲು ಮುರಿಬಹುದು, ಆದ್ರೆ ಸೂಕ್ಷ್ಮ ಶರೀರದ ಕೈಕಾಲು ಮುರಿಯಂಗಿಲ್ಲ. ಅವು ಕೈ ಹಂಗೆ ಇರ್ತಾವ, ಕಾಲು ಹಂಗೆ ಇರ್ತಾವ, ಹಂಗೆ ಇರ್ತಾವ. ಸ್ಥೂಲ ಶರೀರದ ಕೈ ಕಾಣದೇ ಇರಬಹುದು ನಿಮಗ, ಆದ್ರೆ ಸೂಕ್ಷ್ಮ ಶರೀರದ ಕೈ ಹಂಗೆ ಇರ್ತಾವ. ಏನ್ ತಿಳ್ಕೊಂಡಾರ? ಯಾವನಿಗೆ ಒಬ್ಬನಿಗೆ ಮರ್ಡರ್ ಮಾಡಿವೆ ಅಂತೇಳಿ ಕೊಲ್ಬಿಡ್ತಾರ. ಅವನು ಸ್ಥೂಲ ಶರೀರ ಸಾಯಿಸಿರ್ತಾರ, ಅವನ್ ಸೂಕ್ಷ್ಮ ಶರೀರ ಹೆಂಗ್ ಸತ್ತಿರ್ತದದು? ಮತ್ ಬರ್ತದ ಎಲ್ಲ ಕರ್ಮ ತಗೊಂಡು ಮತ್ತೇನ್ ಮಾಡೋಕದ್ ಮಾಡ್ಲಿಕ್ಕೆ ಬರ್ತದ. ಹೌದ್ರಾ? ಅದಕ್ಕೆ ಗೊತ್ತಾಯ್ತಾ? ನಿಮ್ಮ ಕಣ್ಣುಗಳು ಮ್ಯಾಲ ಕಾಣ್ಲಕತ್ತಾವ. ಕಣ್ಣು ರೆಪ್ಪೆ ಒಳಗ ಕಣ್ಣು ಗುಡ್ಡಿ ಮತ್ತೇನೇನದವ ಕಣ್ಣಿಗೆ ಕಾಣ್ತಾವ. ನೀವು ಕನ್ನಡಿ ಮುಂದೆ ನಿಂತ್ರ ನಿಮ್ ಕಣ್ಣಿಗೆ ನಿಮ್ ಕಣ್ಣು ಹೆಂಗದವ ಕಾಣ್ತಾವ. ಅವುಗಳನ್ನ ನೀವು ಕೈಲಿಂದ ಮುಟ್ಟುಗೊತ್ತೀರಿ. ಅವು ಏನದವ ಅಂತಂದ್ರ ಕಣ್ಣಿನ ಗೋಲಕಗಳು, ಅಂದ್ರೆ ಕಣ್ಣಿನ ಮನೆಗಳು. ನೀವು ಕೈಲ ಮುಟ್ಟಿದ ಅನ್ನಮಯ ಶರೀರ ಅದು ಕಣ್ಣಿನ ಮನಿ. ಅದು ತಿಳಿತಾ? ಸೂಕ್ಷ್ಮ ಜ್ಞಾನ. ಸೂಕ್ಷ್ಮ ಶರೀರದ ಕಣ್ಣೇ ನಿಜವಾದ ಕಣ್ಣು. ಹಾ, ಕಣ್ಣಿನ ಕಣ್ಣು. ಮತ್ತ ಪಂಚೀಕರಣ ಓದ್ತೀರಿ, ಅದ್ಯಾವ ಪಂಚೀಕರಣ ಜ್ಞಾನಾಮೃತ. ಅದ್ರೊಳಗ ಪಂಚ ಜ್ಞಾನೇಂದ್ರಿಯಗಳು ಸೂಕ್ಷ್ಮ ಶರೀರದ ಪಟ್ಟ್ಯಾಗವ ಏನು ಸ್ಥೂಲ ಶರೀರದ ಪಟ್ಟ್ಯಾಗವ? ಹಾ, ಸೂಕ್ಷ್ಮ ಶರೀರದ ಪಟ್ಟ್ಯಾಗದವ. ಅವು ನಿಮಗೆ ಕೈಗೆ ಮುಟ್ಲಕ್ ಸಿಗಲ್ಲವು. ನೀವು ಅದ್ರ ಮನಿ ಮುಟ್ಟಬಹುದೇ ಹೊರತು ಅವನ್ನ ಮುಟ್ಲಕ್ ಆಗಲ್ಲ. ನಿಮಗೆ ಇಂದ್ರಿಯಗಳನ್ನ ಮುಟ್ಲಿಕ್ಕೆ ಆಗಲ್ಲ. ಅವುಗಳ ಗೋಲಕಗಳನ್ನ ಮುಟ್ಟಿ ಇವೇ ಇಂದ್ರಿಯಗಳಂತ ತಿಳ್ಕೊಂಡ್ಬಿಟ್ಟಿರಿ ನೀವು. ಹೆಂಗದ ನೋಡ್ರಿ ಇದು. ಮಹತ್ವದ ತಿರುವು ಹೌದಾ ಇಲ್ಲ? ಇದು ಕಿವುಡನ ಬಲ್ಲಿ ಅನ್ನಮಯ ಶರೀರದ ಇಂದ್ರಿಯಗಳದವ, ಕಿವಿ ಕೇಳೋನ್ ಬಲ್ಲಿನೂ ಅನ್ನಮಯ ಶರೀರದ ಇಂದ್ರಿಯಗಳವ. ಇಬ್ಬರ ಬಲ್ಲಿ ಕಿವಿ ಹಂಗೆ ಅದ, ನೋಡ್ಲಕ್ ಸೇಮ್ ಅದಾವ. ಆದ್ರ ಅವ ಕಿವುಡ ಯಾಕೆ ಅದ, ಇವನ್ ಕಿವಿ ಯಾಕೆ ಕೇಳಿಸ್ತವ? ಆವ ಕಿವುಡನ ಕಿವಿ ಒಳಗೆ ಏನದ? ಸೂಕ್ಷ್ಮ ಶರೀರದ ಕಿವಿ ಇಲ್ಲ. ಇವನ ಕಿವಿ ಒಳಗ ಸೂಕ್ಷ್ಮ ಶರೀರದ ಕಿವಿ ಅದ ಕೇಳಿಸವನಿಗೆ. ಇಷ್ಟೇ, ಕಿವಿ ಇಲ್ಲ ಒಳಗ. ಬರೀ ಅನ್ನಮಯ ಶರೀರದ ಕಿವಿ ಅದ. ಮನೋಮಯ ಪ್ರಾಣಮಯ ಆ ಒಂದು ಶರೀರದ ಕಿವಿಗಳು ಇಲ್ಲ. ಇಲ್ಲಿ ಒಂದು ಚೌಕೆ ಬರ್ತದೆ ಅಪ್ಪ. ಇದು ಸೂಕ್ಷ್ಮ ಈ 17 ತತ್ವಗಳಿಂದ ಸೂಕ್ಷ್ಮ ಶರೀರ ಆಗಿತ್ತು ಅಂದ್ರೆ ಬಳಕ. ಈಗ ಚೂಡಿಂದ ಕಿವಿ ಅನ್ನಮಯ ಕಿವಿ ಅದಪ್ಪ.
ಸೂಕ್ಷ್ಮತೆ ಇಲ್ಲ, ಕಿವಿ ಇಲ್ಲ ಅಂದಾಗ ಅವನಿಗೆ ಒಂದು ಕಡಿಮೆ ಅಂತಲ್ಲ ಇಲ್ಲಿ ಏನಾಯ್ತ್ರಿ? ಇಲ್ಲಿ ಕಿವ್ರು ಅದಾನಪ್ಪ, ಕಿವ್ರದ್ದು ಕಿವಿ ಅದಾರಪ್ಪ, ಅನ್ನಮಯ ಕಿವಿ ಅದಾರಪ್ಪ. ಅವ ಕೇಳ್ತಾ ಇಲ್ಲ, ಸೂತ್ರದ್ದು ಇಲ್ಲ, ಇಂದ್ರಿ ಇಲ್ಲಪ್ಪ. ಅಲ್ಲಿ ಸೂಕ್ಷ್ಮತ್ವ ಇಂದ್ರಿ ಕಡಿಮೆ ಆಗ್ತದೆಪ್ಪ ಇಲ್ಲಿ ಕಿವ್ರಿಂದ. ಅದು ಏನೋ ಅಶಕ್ತತೆ ಇರ್ತದ, ಸೂಕ್ಷ್ಮ ಶರೀರದ ಸ್ಟ್ರಕ್ಚರಲ್ ವೀಕ್ನೆಸ್ ಅಂತಾರೋ. ಸೂಕ್ಷ್ಮ ಶರೀರದ ಒಂದು ಅಶಕ್ತತೆ ಇರ್ತದೆ, ಡಾಕ್ಟರ್ ಅದನ್ನು ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡ್ತಾರ. ಈಗ ನಿಮ್ಗ ಡಾಕ್ಟರ್ ಬಲ್ಲಿ ಓದ್ತಿರಲ್ಲ, ಡಾಕ್ಟರ್ ಬಲ್ಲಿ ಆದ್ರ ಅವ ನಿಮ್ಗೇನು ಔಷಧ ಗುಳಿಗೆ ಎಲ್ಲ ಕೊಡ್ತಾನಲ್ಲ, ಅದು ನಿಮ್ಗೆ ಸ್ಥೂಲ ಶರೀರಕ್ಕೆ ಕೊಡ್ತಾನೋ ಸೂಕ್ಷ್ಮ ಶರೀರಕ್ಕೆ ಕೊಡ್ತಾನೋ? ಸೂಕ್ಷ್ಮಕ್ಕೆ ಕೊಡ್ತಾನವ. ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಎಲ್ಲ ಸೂಕ್ಷ್ಮ ಶರೀರಕ್ಕೆ. ಆ ಸೂಕ್ಷ್ಮ ಶರೀರ ಬಂದೋಬಸ್ತ್ ಆದಂಗೆ ಇದು ಸ್ಥೂಲ ಶರೀರ ಮಿಂಚಲಕತ್ತಿ ಬಿಡ್ತದ. ಅವ ಕೊಡೋದೆಲ್ಲ ಸೂಕ್ಷ್ಮ ಶರೀರಕ್ಕೆ ಟ್ರೀಟ್ಮೆಂಟು, ಡಾಕ್ಟರ್ ಕೊಡೋ ಟ್ರೀಟ್ಮೆಂಟು. ಏನ್ರಿ? ಕಣ್ಣಿನ ಪರಿ ತೆಗೆದು ಸ್ಥೂಲ ಶರೀರ ಮಾಡಿದ್ರು ಅದು ಟ್ರೀಟ್ಮೆಂಟ್ ಎದರದು? ಒಳಗಿಂದ ಸೂಕ್ಷ್ಮ ಶರೀರ ತೇಜ್ ಮಾಡೋದಕ್ಕೆ ಹೌದಾ ಅಲ್ಲ? ಅದು ಅದಕ್ಕೆ ಅಡ್ಡಿಯಾಗಿದ್ದು ಏನೇನದ? ಸೂಕ್ಷ್ಮ ಶರೀರ ಚೆನ್ನಾಗಿ ಆಕ್ಟಿವ್ ಆಗಿರೋದಕ್ಕೆ ಏನೇನು ಅಡ್ಡಿ ಆಗ್ಯಾವ ಅವೆಲ್ಲ ತೆಗೆದು ಹೋಗಿತಾನೆ. ಸೂಕ್ಷ್ಮ ಶರೀರನೇ ಚಂದ ಇರ್ಬೇಕು. ಸ್ಥೂಲ ಶರೀರದಾಗ ಒಂದ್ ಹೆಚ್ಚು ಕಡಿಮೆ ಇದ್ರೆ ನಡೀತದ, ಸೂಕ್ಷ್ಮ ಶರೀರ ಬಂದೋಬಸ್ತ್ ಇರ್ಬೇಕು. ಆ ಡಾಕ್ಟರ್ ಕೊಡೋವೆಲ್ಲ ಸೂಕ್ಷ್ಮ ಶರೀರಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಪ್ರಾಣಕ್ಕ ಸೂಕ್ಷ್ಮ ಶರೀರಕ್ಕೆ ಕೊಡ್ತಾನವ, ಪ್ರಾಣಮಯ ಶರೀರಕ್ಕೆ ಮನೋಮಯ ಶರೀರಕ್ಕೆ ಕೊಡ್ತಾನವ ಟ್ರೀಟ್ಮೆಂಟ್ ಕೊಡೋದು. ಯಾವ ರೀತಿ ಪ್ರಾಣ ಒಳಗೆ ಸಂಚರಿಸ್ಲಕ್ಕಚ್ಚಿ ಬಿಡ್ತದ, ಹಂಗೇನಾಗ್ಬಿಡ್ತದ, ಪ್ರಾಣನು ಸೂಕ್ಷ್ಮನೇ ಆಗುದಿಲ್ಲ. ಅದೇನು ಕಣ್ಣಿಗೆ ಕಾಣ್ತದೆ ನಿಮ್ ಪ್ರಾಣ? ಕೈ ಸಿಗಲ್ಲ, ಕಣ್ಣಿಗೆ ಕಾಣಲ್ಲ. ಪ್ರಾಣಮಯ ಶರೀರನು ಸೂಕ್ಷ್ಮನೇ, ಅದನ್ನು ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, ಆದ್ರೂ ಅದ. ಈ ಮೆಡಿಕಲ್ ಸೈನ್ಸ್ ಇವರು ಎಲ್ಲ ಸ್ಥೂಲದ ಬಗ್ಗೆ ಇದನ್ನ ಮಾಡ್ತಾರೆ. ಸ್ಥೂಲ ಶರೀರ ಹಿಂಗ ಯಾಕೆ ಆಗ್ಲಕತ್ತದ ಅಂತ ತಿಳ್ಕೊಂಡು ಪ್ರಾಣಕ್ಕೆ ಅವ್ರು ಟ್ರೀಟ್ಮೆಂಟ್ ಕೊಡೋದು, ಸೂಕ್ಷ್ಮ ಶರೀರಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ, ಅನಾಟಮಿ ಅಂತ ಇರ್ತಾವ. ಅವ್ರ ಬಯೋಕೆಮಿಸ್ಟ್ರಿ ಮೆಡಿಸಿನ್ಸ್ ಎಲ್ಲ ಅನಾಟಮಿ ಕೊಡಲ್ಲ, ಅವ್ರು ಫಿಸಿಯಾಲಜಿ ಕೊಡ್ತಾರ ಅವ್ರು ಟ್ರೀಟ್ಮೆಂಟ್. ಬಿಡ್ರಿ ಅಷ್ಟು ನಮ್ಗೇನ್ ಮಾಡೋದ. ನೆಕ್ಸ್ಟ್ ಈಗೇನದ, ಏನಾರು ಹೇಳ್ಕೊತೋಗಿ ಯಾಕಡೆ ಹೋಗ್ಬಿಡ್ತೀವಿ. ನೆಕ್ಸ್ಟ್ ಯಥಾರ್ಥ ಶಬ್ದ ಜ್ಞಾನಕ್ಕೆ ನೇತ್ರವೇ ಪ್ರಮಾಣಗಳು. ಮತ್ತೆ ಇದರಂಗೆ ಮುಂದಿನ ಬರ್ಕೊಳ್ರಿ 5 ವಾಕ್ಯಗಳು. ನೆಕ್ಸ್ಟ್ ವಾಕ್ಯ ಏನ್ ಬರೀತೀರಿ? ಯಥಾರ್ಥ ಸ್ಪರ್ಶ ಜ್ಞಾನಕ್ಕೆ ತ್ವಗೇಂದ್ರಿಯವೇ ಪ್ರಮಾಣ. ತ್ವಗೇಂದ್ರಿಯ ಅಥವಾ ತ್ವಚವೇ ಪ್ರಮಾಣ. ನೆಕ್ಸ್ಟ್ ಹೇಳ್ರಿ, ಬಡ ಬಡ ಹೇಳ್ರಿ. ಶಬ್ದ ಆಯ್ತು, ಸ್ಪರ್ಶ ಆಯ್ತು, ರೂಪ ಅರ್ಧ ಬರ್ಕೊಳ್ರಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಸ್ಪರ್ಶ ಆಯ್ತು, ಯಥಾರ್ಥ ರೂಪ ಜ್ಞಾನಕ್ಕೆ ನೇತ್ರೇಂದ್ರಿಯ
ನೇತ್ರೇಂದ್ರಿಯಗಳೇ ಪ್ರಮಾಣಗಳು. ಸ್ಪರ್ಶ ರೂಪ ಆಯ್ತು. ನೆಕ್ಸ್ಟ್ ರಸ. ಯಥಾರ್ಥ ರಸದ ಜ್ಞಾನಕ್ಕೆ ರಸನೇಂದ್ರಿಯವೇ ಪ್ರಮಾಣ. ಯಥಾರ್ಥ ರಸದ ಜ್ಞಾನಕ್ಕೆ ರಸನೇಂದ್ರಿಯ ನಾಲಿಗೆ ಜೀವೆಯೇ ಪ್ರಮಾಣ. ಯಥಾರ್ಥ ಗಂಧದ ಜ್ಞಾನಕ್ಕೆ ನಾಸಿಕವೇ ಘ್ರಾಣೇಂದ್ರಿಯ. ನಾಸಿಕವೇ ಪ್ರಮಾಣ. ಆ ಪ್ರಮಾಣಗಳು ಎಲ್ಲಿರ್ತಾವಪ್ಪ ಅಂತಂದ್ರೆ ಆ ಅನ್ನಮಯ ಶರೀರದ ಆಯಾ ಗೋಲಕಗಳಲ್ಲಿ ಇರುತ್ತವೆ. ಗೋಲಕ ಅಂದ್ರೆ ಮನಿಗಳು. ಪ್ರಮಾಣಗಳು ಅನ್ನಮಯ ಶರೀರದ ಆಯಾ ಗೋಲಕಗಳಲ್ಲಿ ಇರುತ್ತವೆ. ನೇತ್ರೇಂದ್ರಿಯದ ಗೋಲಕಗಳಲ್ಲಿ ನೇತ್ರೇಂದ್ರಿಯ ಇರುತ್ತವೆ. ಶ್ರೋತ್ರೇಂದ್ರಿಯದ ಗೋಲಕಗಳಲ್ಲಿ ಶ್ರೋತ್ರೇಂದ್ರಿಯ ಇರ್ತವೆ. ಅನ್ನಮಯ ಶರೀರದ ತ್ವಗೇಂದ್ರಿಯದ ಗೋಲಕಗಳಲ್ಲಿ ತ್ವಗೇಂದ್ರಿಯವಾಗಿರ್ತವೆ. ಹಿಂಗ್ ಬರ್ಕೋಬೇಕು. ರಸನೇಂದ್ರಿಯ ಗೋಲಕ ಅದರೊಳಗೆ ರಸನೇಂದ್ರಿಯವಾಗಿರುತ್ತೆ, ಪ್ರಮಾಣವಾಗಿರುತ್ತೆ. ಗಂಧೇಂದ್ರಿಯ ಘ್ರಾಣೇಂದ್ರಿಯ ಗಂಧದ ಯಥಾರ್ಥ ಜ್ಞಾನಕ್ಕೆ ನಾಸಿಕವೇ ಅಂತಂದ್ರ ಅನ್ನಮಯ ಶರೀರದ ಘ್ರಾಣೇಂದ್ರಿಯದ ಗೋಲಕದಲ್ಲಿ ಏನ್ ಮಾಡ್ತದ? ಗೋಲಕದಲ್ಲಿ ಘ್ರಾಣೇಂದ್ರಿಯ ಪ್ರಮಾಣವಿರುತ್ತದೆ. ಒಳಗಿರುತ್ತೆ. ಅದ್ರ ಮನಿ ಅವು ಅಷ್ಟೇ. ನೀವು ಕೈಯಿಂದ ಮುಟ್ಟೋದು, ಕಣ್ಣಿಂದ ನೋಡೋದು ಏನದು ಮನಿ ಅಷ್ಟೇ. ಅದು ಗೋಲಕ. ಇವೆಲ್ಲ ಏನದವ ಇಲ್ಲಿ ತನಕ ಇದೇನು ಅಧ್ಯಯನ ಮಾಡಿರಿ, ಇವೆಲ್ಲ ಇಂದ್ರಿಯ ಜನ್ಯ ಅದಾವ. ಇವು ಇಂದ್ರಿಯ ಜನ್ಯ ಅದಾವ. ಇನ್ನು ನೆಕ್ಸ್ಟ್ ಸೀರಿಯಲ್ ನಂಬರ್ ಕೊಡ್ರಿ. ಅದೇನಪ್ಪ ಅಂತಂದ್ರೆ ಸಾಮಾನ್ಯ ಚೇತನ. ಈ ಸಾಮಾನ್ಯ ಚೇತನ ಏನದಲ್ಲ, ಇದು ಇಂದ್ರಿಯ ಅಜನ್ಯವಾದಂತ ಚೇತನ. ಇದು ಸಾಮಾನ್ಯ ಚೇತನ ಒಂದು ಬಿಟ್ರ ಉಳಿದು ಎಲ್ಲ ಏನದವ ಇಂದ್ರಿಯ ಜನ್ಯ ಚೇತನಗಳು. ಸಾಮಾನ್ಯ ಚೇತನ ಇಂದ್ರಿಯ ಅಜನ್ಯ ಚೇತನ. ಹೇಳ್ತಾರೆ ಮುಂದಿದೇನು ಹೆಂಗ ಅಂತ ಹೇಳಿ. ಸರ್ವವ್ಯಾಪಕವಾಗಿದೆ, ಪರಿಪೂರ್ಣವಾಗಿದೆ, ವಿಭುವಾಗಿದೆ. ಈ ಎಲ್ಲ ಚೇತನಗಳ ಅರಿವು ನಿಮಗಾಗಬೇಕಾದ್ರೆ ಇಂದ್ರಿಯಗಳ ಮೂಲಕನೇ ಆಗ್ತದೆ. ಈ ಎಲ್ಲ ಚೇತನಗಳ ಅರಿವುದಲ್ರಿ ನಿಮಗೆ. ಇಷ್ಟೊಂದು ಚೇತನಗಳು ತಿಳ್ಕೊಂಡ್ರಿಲ್ಲ, ಪ್ರಮಾತ, ಅಪ್ರಮಾತ, ಪ್ರಮಾಣ ಚೇತನ ಮತ್ತು ಪ್ರಮಾಣಗಳು, ಇವೆಲ್ಲವುಗಳ ಬಗ್ಗೆ ತಿಳಿಬೇಕಾದ್ರೆ ನಿಮಗೆ ಇಂದ್ರಿಯಗಳು ಬೇಕಾಗ್ತಾವ. ಇಂದ್ರಿಯ ಜನ್ಯ ಜ್ಞಾನಗಳು. ಈ ಚೇತನದ ಜ್ಞಾನ ನಿಮ್ಗೆ ಆಗ್ಬೇಕಾದ್ರೆ ಇಂದ್ರಿಯ ಜನ್ಯವಾಗಿರ್ತಾವ. ಆದರೆ ಇವೆಲ್ಲಕ್ಕೂ ಆಧಾರವಾಗಿರುವಂತ ಸಾಮಾನ್ಯ ಚೇತನ ಅಂತ ಏನು ಅದಲ್ಲ, ಅದೇನದ ಸರ್ವವ್ಯಾಪಕ. ಸರ್ವವ್ಯಾಪಕ ಅಂದ್ರೆ ಹೆಂಗ? ಪ್ರಮಾತ ಚೇತನದಾಗನೂ ಅದ, ಅಪ್ರಮಾತ ಚೇತನದಾಗನೂ ಅದ, ಪ್ರಮಾಣ ಚೇತನದಾಗನೂ ಅದ, ಪ್ರಮಾಣ ಚೇತನದಾಗನೂ ಅದ, ಅಪ್ರಮಾಣ ಚೇತನದಾಗನೂ ಅದ. ಮತ್ತೇನದ? ಮತ್ತೇನದು? ಪ್ರಮಾಚೇತನ, ಅಪ್ರಮಾಚೇತನ,
ಪ್ರಮಾಣಗಳಲ್ಲಿ ಎಲ್ಲದ್ರಾಗದ. ಇಲ್ಲಿ ತನಕ ಏನೇನ್ ತಿಳ್ಕೊಂಡಿರಿ? ಪ್ರಮಾತ, ಅಪ್ರಮಾತ, ಪ್ರಮಾಣ ಚೇತನ, ಪ್ರಮಾಚೇತನ, ಅಪ್ರಮಾಚೇತನ, ಮತ್ತೆಂಥದ್ದು ಅಪ್ರಮಾ ಆದ್ಮೇಲೆ ನೆಕ್ಸ್ಟ್ ಪ್ರಮಾಣಗಳು ಏನೇನದವ ಎಲ್ಲದ್ರಾಗೂ ಅದದು. ಸಾಮಾನ್ಯ ಚೇತನ ಅದು ಇಲ್ಲದ ಜಾಗನೇ ಇಲ್ಲ. ಅದಕ್ಕೆ ಪರಿಪೂರ್ಣ ಅಂತಾರ, ಅದು ವಿಭು ಅಂತಾರ, ಸರ್ವ ವ್ಯಾಪಕ ಅಂತಾರ, ಅದಕ್ಕೆ ಸಾಮಾನ್ಯ ಚೇತನ ಅಂತಾರ. ಜೀವಂತ ಮನುಷ್ಯರ ಬಲ್ಯನೂ ಅದು ಆದ ಸಾಮಾನ್ಯ ಚೇತನ, ಸತ್ತ ಒಂದು ಶವದೊಳಗೂ ಆ ಸಾಮಾನ್ಯ ಚೇತನ ಆದ ಅಂತೇಳಿ ಈ ಒಂದು 205ನೇ ವಿಷಯಾಂಕವನ್ನ ಓದುವುದಕ್ಕ ಪೂರ್ವ ಸಿದ್ಧತೆ ಮಾಡಿಕೊಂಡಿರಿ. ಪೂರ್ವ ಸಿದ್ಧತೆ ಮಾಡಿಕೊಂಡು ನಾಳೆ ಮುಂಜಾನೆ ಈ ಪಾಠ ಓದ್ತೀನಿ. ನಿಮ್ಗೆ ಹೆಂಗೆ ತಿಳಿತದಂದ್ರೆ ಹಂಗೆ ತಿಳಿದ್ಬಿಡ್ತದೆ. ಸರಳಾಗಿ ತಿಳ್ಕೊಂಡು ಮುಂದೆ ಹೋಗ್ತೀರಿ. ಈಗ ಓದ್ಕೊತ್ ಕೂತ್ರೆ 11 ಆತು. ಬೇಡಲ್ರಿ? ಸಾಕಲ್ಲ? ಸಾಕು, ಟೈಮ್ ಆಗ್ಯಾವ. ಈಗ ಓದಿದ್ರೆ 11 ಆತ, ಟೈಮ್ ಹಿಡಿತದ. ನಾಳೆ ಓದೋನು. ಈಗ ಸದ್ಯ ಇವೇನು ಹೇಳಿವಲ್ಲ ಇವುಗಳನ್ನ ಸರಿಯಾಗಿ ಓದ್ಕೊಳ್ರಿ, ಮನನ ಮಾಡ್ರಿ. ಆಮೇಲೆ ವಿಚಾರ ಸಾಗರ ಪಾಠ ಅಂದ ಕೂಡ್ಲೇನೆ ಗುರುಗಳೇ ಓದ್ಕೊಂಡು ಹೇಳ್ತಾರ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ನೀವು ಪಾಠಕ್ಕೆ ಬರುವಾಗ ಅದರ ಮುಂದಿನ ವಿಷಯ ನೀವು ಓದ್ಕೊಂಡು ಬರಬೇಕು, ನೀವು ತಿಳ್ಕೋಬೇಕು, ತಿಳ್ಕೊಂಡೇ ಬರಬೇಕು. ಅದೇನು ತಿಳಿಲಾರದ ವಿಷಯ ಏನಿಲ್ಲ. 205ನೇ ವಿಷಯಾಂಕ ಮುಗೀತು ಅಂತಂದ್ರೆ ಗುರುಗಳದು ಗುರುತರವಾದ ಜವಾಬ್ದಾರಿ ಮುಗೀತು. ಅನುಭವ ಜ್ಞಾನ ಏನೇನು ಹೇಳ್ಬೇಕೆಲ್ಲ ಹೇಳ್ಬಿಟ್ರು. ಈಗ ಮುಂದೇನಾಗಬೇಕಾಗ್ಯದ ಆ ಜ್ಞಾನ ಉಳಿಸ್ಕೊಳ್ಳೋದ್ರ ಸಲುವಾಗಿ ಮುಂದೆ 206ನೇ ವಿಷಯಾಂಕದಿಂದ ಇದನ್ನು ಉಳಿಸ್ಕೊಳ್ಳೋಕೆ ಮಾಡೋ ಪ್ರಾಕ್ಟೀಸ್. ಅಲ್ಲಿಗೆ ಹೋಗಿ ಮುಟ್ಟ ತನಕ ಇದು ಬೇಕಾಗಿತ್ತು, ಇವೆಲ್ಲ ಬೇಕಾಗಿತ್ತು. ಅಲ್ಲಿಗೆ ತಲುಪಿದ ಮೇಲೆ ಅಲ್ಲೇ ಉಳಿಬೇಕು. ಅದಕ್ಕೆ ಮುಂದಿನ ವಿಷಯಾಂಕಗಳಿರ್ತಾವ. ಇವತ್ತೇನು ಹೇಳ್ಯಾರ ಅದನ್ನ ಚೆನ್ನಾಗಿ ಕರಗಿಸ್ಕೋರಿ, ಅರಗಿಸ್ಕೋರಿ, ಚಂದ ತಿಳ್ಕೊಳ್ರಿ. ಆ ಶಬ್ದ ಎಲ್ಲಿ, ಆ ಚೇತನ ಎಲ್ಲದ, ಹೆಂಗದ, ಎಲ್ಲ ಚಂದ ತಿಳ್ಕೊಳ್ರಿ. ನಾಳೆಗೆ ಮುಂಜಾನೆ ಆ ಪಾಠ ಓದಿದ್ರೆ ತಿಳಿತದೆ ನಿಮ್ಗೆ ಏನು ಹೆಂಗ ಅಂತ ಹೇಳಿ. ಸ್ವಲ್ಪ ನಮಗೆ ಮೊದಲೇ ಅವಕಾಶ ಕೊಟ್ರಿ ಅಂತಂದ್ರೆ ಡ್ಯೂಟಿಗೆ ಜಲ್ದಿ ಹೋಗ್ಲಕ್ ಬರ್ತದೆ. ಆಮೇಲೆ ನೀವು ಮಾತಾಡ್ಕೊತ ಕುಂದ್ರಿ. ಫಸ್ಟಿಗೆ ನೀವು ಯಾರೇ ಮಾತಾಡ್ಲಕತ್ತ ನನಗೆ ಈ ಕಡೆ ಎಲ್ಲ ಟೈಟ್ ಆಗಿಬಿಡ್ತದ. ಕಾಲೇಜ್ನಾಗ ಫಸ್ಟ್ ಪೀರಿಯಡ್ ಮಿಸ್ ಆಗ್ಲಕತ್ತಿ ಬಿಡ್ಲಕತ್ತದ. ಫಸ್ಟ್ ಒಬ್ಬರು ಯಾರು ಮಾತಾಡಿದ್ಮೇಲೆ ನೆಕ್ಸ್ಟ್ ನಮಗೆ ಚಾನ್ಸ್ ಕೊಟ್ಬಿಡ್ರಿ. ಆಮೇಲೆ ಮಂಗಳಾರತಿ ಮಾಡೋದು 7:15 ಮಾಡ್ರಿ. ಮಂಗಳಾರತಿಗಿಂತ ಮೊದಲನೂ ಮಾತಾಡ್ರಿ, ಮಂಗಳಾರತಿ ನಂತರನೂ ಮಾತಾಡ್ರಿ. ಗಂಡ ಹೆಂಡತಿ ಜಗಳ ಹೆಂಗಿರ್ತಾವ್ರಿ? ಚಂತನೂ ಜಗಳಾಡ್ತಾರ. ಚಂತನ ಜಗಳ ಆದ್ಮೇಲೆ ಊಟ ಮಾಡ್ತಾರ. ಊಟ ಮಾಡಿದ್ಮೇಲೆ ಮಕ್ಕೋತಾರ. ಮಕ್ಕೊಂಡ್ಮೇಲೂ ಜಗಳ ಆಡ್ತಾರ. ಗಂಡ ಹೆಂಡ್ರ ಜಗಳ ಉಂಡು ಮಲಗುವ ತನಕ. ಉಂಡು ಮಕ್ಕೊಂಡು ಕೂಡಲೇ ಮುಗಿತವೆ ನಾವು. 2 ರೀತಿ ಜಗಳ. ಉಂಡು ಮಲಗುವ ತನಕ ಒಂದು ರೀತಿ ಜಗಳ, ಉಂಡು ಮಕ್ಕೊಂಡ್ಮೇಲೆ ಮತ್ತೊಂದು ರೀತಿ ಜಗಳ. ಹಾಗೆ ಇಲ್ಲಿ ಮಂಗಳಾರತಿ ಮಾಡೋದಕ್ಕಿಂತ ಮೊದಲ ಸತ್ಸಂಗ, ಮಂಗಳಾರತಿ ಮಾಡಿದ ನಂತರ ಸತ್ಸಂಗ. ಯಾರ್ಯಾರು ಫ್ರೀ ಅದರಿ ಕುಂದ್ರಿ, ಒಬ್ಬೊಬ್ರು ಓದ್ರಿ, ಚರ್ಚೆ ಮಾಡ್ರಿ. ರಾತ್ರಿ ಕುಂದ್ರಬೇಡ್ರಿ, ಮುಂಜಾನೆ ಕುಂದ್ರಿ. 4 ಮಂದಿ ಕೂಡ್ರಿ, 2 ಕೂಡ್ರಿ, 8 ಮಂದಿ ಕೂಡ್ರಿ, 10 ಮಂದಿ ಕೂಡ್ರಿ. ಮತ್ತಿನ್ನ ಯಾರು ನಿಮ್ಮವ್ರ ಹೆಸರು ಕೂಡ್ರಿ. ಇಲ್ಲ ನಿಮ್ಮ ಹೆಂಡ್ರಿಗೆ ಮುಂದೆ ಕುಂದಿರ್ಸ್ಕೊಳ್ರಿ. ನಾನು ಇಟ್ಟು ಪಂಡಿತ ಆಗಿನಿ, ಒಂದು ಸ್ವಲ್ಪನ ಕಿವಿ ಕೊಡಲಾಗಿದೆಲ್ಲ ಬಾ ಅಂತೇಳಿ ಕಿವಿ ಹಿಡಿದು ಹೇಳಿರಿ. ಅವ್ರದ್ದು ಕುಂದಿರ್ಸ್ಕೊಳ್ರಿ ಮುಂದೆ. ಎತ್ತುಗಳಿಗತ್ಲೆ ಬರೀ ಸಂಸಾರ ಹೊತ್ತು ಕೆಲಸ ಮಾಡ್ತಾವ. ಇದ್ರಾಗ ಒಂದು ಸ್ವಲ್ಪನೂ ಅವಕ್ಕೆ ಲಕ್ಷ್ಯ ಇಲ್ಲ. ಎಳಿರಿ ಅವಕ್ಕೆ ಒಂದಿಟ್ಟು ಎಳದ್ ಕುಂದಿರ್ಸ್ಕೊಂಡು ಹೇಳ್ರಿ. ಲಿಂಕ್ ಹಂಗೆ ಓಪನ್ ಇರಲಿ. ಏನಾಯ್ತು ಏನ್ ಮಾಡ್ತೀರಿ ಮಾಡ್ರಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ.
ಕಾಡಪ್ಪವ್ರದೆಲ್ಲ ಕ್ಲಿಯರ್ ಆಯ್ತಾ? ತಿಳಿತೆಲ್ಲ? ಮಂಗಳಾಚರಣೆ ಮಾಡಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಪರಮಾನಂದ